ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶದಲ್ಲಿ ಮತ್ತೊಂದು ವಿಕೆಟ್ ತೆಗೆಯೋದಕ್ಕೆ ಹೊರಟಿರುವ ಮತ್ತೊಬ್ಬ ಪ್ರಭಾವಿ ಮಂತ್ರಿ ರಾಜೀನಾಮೆ ಆಗೇ ಆಗುತ್ತೆ ಅಂತ ಇನ್ನೊಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿರುವ ಕೇಂದ್ರ ಸರ್ಕಾರದ ಒಂದು ಬಿಗ್ ಸ್ಟೆಪ್, ಮಹತ್ವಾಕಾಂಕ್ಷೆಯ ಸ್ಟೆಪ್ ವಿರುದ್ಧ ಅಮೆರಿಕ ಲಿಂಕ್ ಕೊಟ್ಟು ದಂಗೆ ಎಬ್ಬಿಸುವಂಥ ಇನ್ನೊಂದು ಪ್ರಯತ್ನ ಆಗ್ತಿದೆಯಾ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆಯಲ್ವಾ. ಈ ಎಥನಾಲ್ 2020 ಪೆಟ್ರೋಲ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹಗಜಗಾಟ ಆಗ್ತಿದೆಯಲ್ಲ. ಈಗ ವಿರೋಧಿಗಳಿಗೆ ಆಘಾತ ಎದುರಾಗಿದೆ. ಯಾಕಂದರೆ ಈ ವಿಚಾರದಲ್ಲಿ ರೈತರು ಮೋದಿ ಸರ್ಕಾರದ ಸಪೋರ್ಟ್ಗೆ ನಿಂತಿದ್ದಾರೆ. ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಈಗ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ಪೆಷಲಿ ಈ ಹೋರಾಟ E20 ಜನತಾ ಪಾರ್ಟಿ ಅಂತಾನೆ ಹುಟ್ಟುಕೊಂಡು ಅದು ಕೂಡ ಲಕ್ಷ ಲಕ್ಷ ಸಪೋರ್ಟರ್ಸ್ನ ಸೆಳೆದಿದೆ. ಆಮ್ ಆದ್ಮಿ ಅದಕ್ಕೆ ಓಪನ್ ಆಗಿ ಸಪೋರ್ಟ್ ಘೋಷಣೆ ಮಾಡಿದೆ. ಮತ್ತು ಇವತ್ತು ಈಗ ನರೇಂದ್ರ ಮೋದಿ ಅವರ ನಿವಾಸದ ಎದುರು ಧಾವಿಸಲಿದ್ದಾರೆ ಕೇಜ್ರಿವಾಲ್. ಒಂದು ಮಾರ್ಚ್ ಏನಂತ ತುಂಬ ಜನ ಪ್ರೆಷರ್ ಹಾಕ್ತಿದ್ದಾರೆ. 2 ಲಕ್ಷಕ್ಕೂ ಅಧಿಕ ಜನ PM-ಗೆ ಬರೆದಿದ್ದಾರೆ, E20 ಪೆಟ್ರೋಲ್ ಬೇಕಾಗಿಲ್ಲ, ನಮ್ಮ ಎಂಜಿನ್ ಹಾಳಾಗ್ತಿದೆ, ಕಾರ್ ಹಾಳಾಗ್ತಿದೆ ಅಂತ. ಸೊ ನೂರಾರು ಜನ ಈಗ ನಾವು ಅಲ್ಲಿಗೆ ಹೋಗ್ತಿದ್ದೀವಿ, ಲಕ್ಷ ಜನ ಬರೆದಿದ್ದಾರೆ. ಆದರೆ ಟ್ರಂಪ್ ಒತ್ತಡದಿಂದ ಅಮೆರಿಕದಿಂದ ಎಥನಾಲನ್ನು ದೊಡ್ಡ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡಿಕೊಂಡು ಪಬ್ಲಿಕ್ ಮೇಲೆ ಹೇರ್ತಿದ್ದಾರೆ. ಇದನ್ನು ನಾವು ಖಂಡಿತ ಬಿಡಲ್ಲ, ಅಮೆರಿಕದ ಕೈಗೊಂಬೆಯಾಗಿ ಭಾರತವನ್ನು ಹಾಳು ಮಾಡೋದಿಕ್ಕೆ ಅಂತ ಕೇಜ್ರಿವಾಲ್ ಮುಗಿಬಿದ್ದಿದ್ದಾರೆ ಅಲ್ವಾ. ಈಗೇನಾಗಿದೆ, ಪಂಜಾಬಲ್ಲಿ ಆಮ್ ಆದ್ಮಿಗೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಪಂಜಾಬಲ್ಲಿ ಆಧಾರವೇ ರೈತರಲ್ವಾ. ಪಂಜಾಬ್ ಎಲೆಕ್ಷನ್ ಬೇರೆ ಬರ್ತಿದೆ. ಅಲ್ಲಿ ರೈತರು ತಿರುಗಿಸಿ ಬಿದ್ದಿದ್ದಾರೆ. ನೀವು ಏನಾದರೂ ಎಥನಾಲ್ 20 ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಹೋದ್ರೆ ನಾವು ಒಂದು ಒಟ್ಟು ಹಾಕಲ್ಲ ನಿಮಗೆ ಅಂತ. ಯಾಕೆ? ಪಂಜಾಬ್ನಲ್ಲಿ ಜೀವನಾಧಾರವೇ ಎಥನಾಲ್ ಅನ್ನೋ ರೀತಿಯಲ್ಲಿದೆ. ಪ್ರೊಡಕ್ಷನ್ನಲ್ಲಿ 16 ಎಥನಾಲ್ ಪ್ಲಾಂಟ್ಸ್ ಇರೋದೇ ಪಂಜಾಬಲ್ಲಿ. ಬರೀ ಪಂಜಾಬ್ ಒಂದರಲ್ಲೇ 16 ಎಥನಾಲ್ ಪ್ಲಾಂಟ್ಸ್ ಇವೆ. 67,000 ಕೋಟಿ ಲೀಟರ್ಸ್ ಆಫ್ ಎಥನಾಲ್ ಎವ್ರಿ ಇಯರ್ ಪಂಜಾಬಿಂದ ಪ್ರೊಡ್ಯೂಸ್ ಆಗುತ್ತೆ. ಎಷ್ಟು? 67,000 ಕೋಟಿ ಲೀಟರ್ಸು. ಎಥನಾಲ್ ಈಗ ಮೇಜರ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಫಾರ್ಮರ್ಸ್ ಜೀವನವನ್ನು ಉದ್ಧಾರ ಮಾಡಿದೆ. ಅಂತಹ ಪಂಜಾಬಲ್ಲಿ ಸರ್ಕಾರ ಇರೋದು ಈಗ ಆಮ್ ಆದ್ಮಿದು. ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಿದೆ ಪಾಪ ಆಮ್ ಆದ್ಮಿ. ಅಂಥ ಟೈಮಲ್ಲಿ ಈಗ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡೋಕೆ ಹೋಗಿ ತಾನೇ ಪಂಜಾಬಲ್ಲಿ ಸಿಕ್ಕಾಕೊಂಡಿದೆ. ರೈತರ ಆಕ್ರೋಶ ಈಗ ಆಮ್ ಆದ್ಮಿಯ ವಿರುದ್ಧ ಸಿಡಿದಿದೆ. ಪಂಜಾಬ್ ಸರ್ಕಾರದ ವಿರುದ್ಧ ಅದು ತಿರುಗುಬಾಣ ಆಗಿದೆ. ಯಾಕಂದರೆ ತಯಾರು ಮಾಡೋದು ನಂಬರ್ 1 ಶುಗರ್ ಕೇನು, ಕಬ್ಬಿನಿಂದ ಬೈ ಪ್ರಾಡಕ್ಟ್ ಆಗಿ, ಮತ್ತು ಅಂದರೆ ವೇಸ್ಟ್ ಬರುತ್ತಲ್ಲ ಅದರಿಂದ, ಹಾಗೆ ಈ ಜೋಳದಿಂದ, ಮೆಕ್ಕೆಜೋಳ. ಸೊ ಇದೇ ಮೇನ್ ಆಗಿ ಅಲ್ಲಿ ರೈತರ ಆದಾಯದ ಮೂಲ ಆಗಿದೆ. ಪಂಜಾಬಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಇದೆ. ಹಾಗಾಗಿ ರೈತರು ಆಮ್ ಆದ್ಮಿಗೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಈಗ ಮುಗಿಬಿದ್ದಿದ್ದಾರೆ. ಒಂದು ಕ್ರೂಡ್ ಆಯಿಲ್ ಇಂಪೋರ್ಟನ್ನು ಕಡಿಮೆ ಮಾಡೋದಕ್ಕೆ, ಅದರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡೋದು ಸರ್ಕಾರದ ಉದ್ದೇಶ. ಇನ್ನೊಂದು ಪರಿಸರಕ್ಕೆ ಹಾನಿ ಆಗಬಾರ್ದು ಅನ್ನೋದು. ನಿಧಾನಕ್ಕೆ ಈ ನಾರ್ಮಲ್ ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡೋದು. ಈ ಥರ ಸುಮಾರು ಉದ್ದೇಶಗಳಿವೆ. ಬಟ್ ನಿತಿನ್ ಗಡ್ಕರಿ ರಾಜೀನಾಮೆ ತಗೊಂಡೇ ತೀರ್ತೀವಿ, ಮೋದಿ ಸರ್ಕಾರ ಶೇಕ್ ಮಾಡ್ತೀವಿ ಅಂತ ಈ ಎಥನಾಲ್ ಸುತ್ತ ಕೂಡ ದೊಡ್ಡ ಮಟ್ಟದ ಆಕ್ರೋಶ ಸಿಡಿತಾ ಇದೆ. ನಿಧಾನಕ್ಕೆ ಇದನ್ನು ಒಂದು ಚಳುವಳಿ ಮಾಡಬೇಕು ಅನ್ನೋ ಪ್ರಯತ್ನ ಆಗ್ತಿರೋ ಹೊತ್ತಲ್ಲಿ ಈಗ ರೈತರೇ ಕೇಂದ್ರದ ನೆರವಿಗೆ ನಿಂತಿದ್ದಾರೆ. ಸೊ ಯಾವುದೇ ಬಗೆಯಲ್ಲೂ ಕೂಡ ಇದನ್ನು ವಾಪಸ್ ಪಡಿಬಾರ್ದು. ಕೇಂದ್ರ ಸರ್ಕಾರದ ಜೊತೆ ರೈತರಿದ್ದೀವಿ, ರೈತರ ಹಿತ ಕಾಯುವಂತಹ ಒಂದು ಸ್ಟೆಪ್ ಇದು ಅಂತ ಹೇಳ್ತಿದ್ದಾರೆ. हमें इससे फायदा पहुंच रहा है क्योंकि जो एथेनॉल बनता है वो बनता है मक्के से, और साथ में एथेनॉल जो बनता है वो बनता है गन्ने से. ठीक है, तो आज इनके MSP प्राइस बहुत अच्छे हैं जिससे कि किसानों को बेनिफिट हो रहा है. तो इसी मुद्दे पे आए थे क्योंकि हमें ये पता लगा कि जो पॉलिटिकल पार्टीज हैं इसके रोल बैक की बात कर रही हैं. तो हम ये कहते हैं कि रोल बैक ना हो, उसके अंदर अगर कुछ इम्प्रूवमेंट्स करने की ज़रूरत है तो उसको पॉजिटिव इसको लेके उसके अंदर अगर आपके पास कुछ आइडियाज़ हैं जो उसको इम्प्रूव किया जाए, उसकी इम्प्रूवमेंट की तरफ बढ़ा जाए, ना कि रोल बैक पॉलिसी के लिए. क्योंकि अगर आप इसको रोल बैक पॉलिसी करते हो तो आज़ादी के बाद अगर आप देखा जाए तो जो किसान एक ऐसी कम्युनिटी है जिसने देश को अन्न तो दिया लेकिन वो खुद आत्महत्या करने पे मजबूर है. हिंदुस्तान के कई पार्ट्स में आपको ये खबर आती रहती है. जो आर्थिक उन्नति किसान की होनी चाहिए थी वो हो नहीं पाई. तो आज अगर कुछ
बढ़िया मिल रहा है, जिससे कि आर्थिक हालात सुधर रहे हैं। तो हमारा ये मैसेज था कि पॉलिटिकल पार्टीज को कि भाई अगर आप कोई विरोध करना चाहती हैं तो उससे पहले आप किसान जत्थेबंदियों से भी बात करें। सारी जत्थेबंदियां इसका सपोर्ट करती हैं कि एथेनॉल उनके लिए फायदेमंद है? डेफिनेटली, क्यों नहीं करेंगे। लेकिन आज हमारा, जैसे आपको हमने नाम बताया कि हमारा है किसान बचाओ मोर्चा, ये मुद्दा आज हम लेके आए हैं। इससे पहले आज राज्यपाल जी ने भी प्रेस कॉन्फ्रेंस की है। जो मुद्दा पूरे इंडिया के लिए बेनिफिट है, जो किसानों की हम बात करें तो उनके लिए तो वो बेनिफिट है ही है। इथेनॉल आज इंडिया में आया है, लेकिन इससे पहले जो पूरी दुनिया है, जैसे आप इजराइल का एक एग्जांपल ले लीजिए, वहाँ आप इथेनॉल 100 पर पहुँच गया है। तो हम भी चाहते हैं कि हमारी सरकार इसकी तैयारी करे। ठीक है, सरकार जल्दबाजी में लेके आई है, लेकिन सीधा सीधा जब हम किसान है, किसान जत्थेबंदी, तो हम तो किसान की बात करेंगे कि किसान का इसमें सीधा सीधा बेनिफिट है। तो हम पॉलिटिकल पार्टी को यहाँ ये कहने आए कि आप ठीक है अपने पॉलिटिकल एजेंडे पे चलिए, लेकिन इस पे हमारा नुकसान है, आप डिस्कशन करिए। पंजाब जो एंटी गवर्नमेंट है, पॉलिटिकल पार्टी है, वो हमसे बात करे पहले कि आप इसको हम उसको बताएंगे कि इसमें हमारा फ़ायदा है। ऐसे बिना वजह विरोध करना कोई अच्छी बात नहीं है। और उसके बाद अगर हमको वो मना लेते कि हमारे लिए गलत चीज़ है तो हम उनके साथ चलेंगे। हम भी देशवासी हैं, अगर कंज्यूमर का कोई नुकसान है तो हम पहले देश के लोगों के लिए खड़े हैं और हम भी लोगों के साथ लड़ेंगे, सरकार के साथ। लेकिन बिना वजह हमारा नुकसान हो वो हम बर्दाश्त नहीं करेंगे। दोस्तों, ट्रंप के दबाव में मोदी जी अमेरिका से इथेनॉल खरीद रहे हैं। अमेरिका दुनिया का सबसे बड़ा इथेनॉल बनाने वाला देश है, लेकिन उनके देश में खपत नहीं है। जो इथेनॉल बनता है वो एक तरह से कूड़े में चला जाता है। तो ट्रंप ने दबाव डाला है मोदी जी के ऊपर कि आप अमेरिका का इथेनॉल खरीदिए। तो ट्रंप के सामने मोदी जी की चलती नहीं है। तो इस साल $2.5 बिलियन का 1 बिलियन लीटर्स इथेनॉल 5 बिलियन लीटर्स इथेनॉल अमेरिका से खरीदने की तैयारी है और वो सारा आपकी गाड़ियों में ठूसा जाएगा। तो ट्रंप की गुलामी की वजह से आज हमारी 30 करोड़ के करीब गाड़ियां हैं, लगभग 22 करोड़ तो टू व्हीलर हैं, 8 करोड़ कार हैं जो इथेनॉल इस्तेमाल नहीं कर सकती, लेकिन उनमें इथेनॉल का पेट्रोल जबरदस्ती डाला जा रहा है। अभी हम सब लोग जा रहे हैं प्रधानमंत्री जी से मिलने के लिए, उनको बताने के लिए कि आप ये सब मत कीजिए। बाहर 100 के करीब लोग खड़े हैं जो विक्टिम्स हैं, जिनकी गाड़ियां खराब हो गई हैं और जिनकी माइलेज खराब है, वो भी हमारे साथ जा रहे हैं। 2,33,238 लोगों ने चिट्ठियां लिखी हैं प्रधानमंत्री को, वो चिट्ठियां सौंपने के लिए जा रहे हैं। तो मेरे साथ सौरभ भारद्वाज हैं, आ रहे हैं प्रधानमंत्री जी, चाय भी पियेंगे। मनीष सिसोदिया जी हैं, प्रधानमंत्री जी मिलेंगे, देश के लोगों की आवाज को सुनेंगे वो। जैस्मिन शाह हैं। प्रधानमंत्री जी, आप मीडिया से नहीं बात करते, प्रेस से नहीं बात करते, एजेंसी से नहीं बात करते, लेकिन उम्मीद है आज विपक्ष से जरूर बात करें। ಫಾರ್ಮರ್ಸ್ ಎಷ್ಟು ಜನ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಡೀ ದೇಶವ್ಯಾಪಿ. ಇದು ಅವ್ರ ಜೀವನವನ್ನ ಉದ್ಧರಿಸ್ತಾ ಇದೆ, ಅವ್ರ ಜೀವನವನ್ನ ಕಾಪಾಡೋದಕ್ಕೆ ಒಂದು ದಾರಿ ಓಪನ್ ಆಗಿದೆ. ಅದನ್ನು ಕಿತ್ಕೊಳ್ಳೋಕೆ ಬಂದ್ರೆ ಅಂಥವರನ್ನ ಬಡಿದು ಮನೆಗೆ ಕಳಿಸ್ತೀವಿ ಅಂತಿದ್ದಾರೆ. ಯಾಕೆ ಇಸ್ರೇಲಲ್ಲಿ ಎಥನಾಲ್ ಯೂಸ್ ಮಾಡಲ್ವಾ? ಅಂತಹ ಅತ್ಯಾಧುನಿಕತೆಯ ಜೊತೆಗೆ ರನ್ ಆಗುವಂಥ ದೇಶ. ಓಕೆ, ಇಲ್ಲ ಅದಕ್ಕೆ ತಕ್ಕಂಗೆ ಎಂಜಿನ್ ಇಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೆ ಪರಿಹಾರ ಏನು ಅಂತ ಹುಡ್ಕೋಣ. ಜನ ಅದಕ್ಕೆ ಸಮಸ್ಯೆಗೆ ಪರಿಹಾರದ ಕಡೆಗೆ ಮಾತಾಡೋಣ. ಬಟ್ ಏಕಾಏಕಿ ಬದಲಾವಣೆ ಬಯಸಿದಾಗ ದಂಗೆ ಎಬ್ಬಿಸ್ಬಿಡೋದು ಸೊಲ್ಯೂಷನ್ ಅಲ್ಲ. ಈಗ ಇಸ್ರೇಲಲ್ಲಿ ಇದೇ ಎಥನಾಲ್ ಬಳಸೋದಿಲ್ವಾ ಅನ್ನೋದು ರೈತರೇ ಕೇಳ್ತಿರೋ ಪ್ರಶ್ನೆ. ಹಾಗಾಗಿ ಅಪೋಸಿಷನ್ ಪಾರ್ಟೀಸು ಇದ್ರ ಮೇಲೆ ಡಿಸ್ಕಷನ್ ಮಾಡಲಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಏನು ಆಲ್ಟರ್ನೇಟಿವ್ಸ್ ಮಾಡಬಹುದು, ಪರಿಸರಕ್ಕೆ ಅನುಕೂಲ ಆಗಬೇಕು, ಮತ್ತು ನಮ್ಮ ಫ್ಯೂಯಲ್ ಡಿಪೆಂಡೆನ್ಸಿನೂ ಕಡಿಮೆ ಆಗಬೇಕು, ಹಾಗೆ ಜನರ ಕಾರು ಹಾಳಾಗಬಾರ್ದು. ಆ ಥರ ದಾರಿಯನ್ನು ಹುಡ್ಕೋಣ. ಬಿಟ್ಟು ಈ ರೀತಿ ಏನೇ ವಿಚಾರ ಬಂದರೂ ಸರ್ಕಾರ ಬೀಳಿಸ್ತೀವಿ, ವಿಕೆಟ್ ತೆಗಿತೀವಿ, ಈ ರೀತಿಯ ದಾರಿ ಹಿಡಿದವ್ರಿಗೆ ತಕ್ಕ ಶಾಸ್ತಿ ಮಾಡೋದಕ್ಕೀಗ ರೈತರೇ ಎದ್ದು ನಿಂತಿದ್ದಾರೆ ಅನ್ನೋದು ಮಹತ್ವದ ಬೆಳವಣಿಗೆ. ಇತ್ತೀಚಿನ ದಿನಗಳಲ್ಲಿ ಎಥನಾಲ್ 20 ಪೆಟ್ರೋಲ್ನ ಸುತ್ತ ಆಗ್ತಿರೋದು. ಸೊ ಸರ್ಕಾರಕ್ಕೀಗ ರೈತರ ಬಲ ಸಿಕ್ಕಿದೆ. ಮತ್ತೊಂದು ಕಡೆ ಅಮೆರಿಕದಿಂದ ಆಮದು ಮಾಡಿಕೊಳ್ಳೋದಕ್ಕೋಸ್ಕರ ರೈತರ ಮೇಲೆ ಹೇರೋದಕ್ಕೆ ಹೊರಟಿದ್ದಾರೆ ಅಂದವ್ರಿಗೆ ಕನ್ನಡಿ ತೋರಿಸಿದ್ದಾರೆ ರೈತರು. ನಮ್ದು ಎಷ್ಟು ಪ್ರೊಡಕ್ಷನ್ ಇದೆ, ಇದು ಯಾವ ರೀತಿ ರೈತರ ಆದಾಯದ ಮೂಲವಾಗಿದೆ ವಿವಿಧ ರಾಜ್ಯಗಳಲ್ಲಿ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.